ಎಲ್ಲ ಬಂದಿರಿ ತಾವೇನು ಸಲಹೆ ಸೂಚನೆಗಳು ಕೊಡ್ತಿದ್ರೆ ನಾವು ಹಿಂದಗಡೆ ಮಾತಾಡ್ತೀವಿ. ತಾವು ಯಾರೇನು ಮಾತಾಡೋಣ, ಸಲಹೆ ಸೂಚನೆ ನಿಮ್ಗೆ ಸಂಬಂಧಿಸಿದ್ರು ಕಾರ್ಯಕರ್ತರ ಸಲಹೆ ಐತಿ. ನಾವು ಸಂಘಟನೆ ಏನು ಮಾಡಬೇಕು, ಹ್ಯಾಂಗೆ ಮಾಡಬೇಕು, ಸದಸ್ಯರು ಹ್ಯಾಂಗೆ ಮಾಡ್ಕೋಬೇಕು, ಪಕ್ಷ ಹ್ಯಾಂಗೆ ಬೆಳೆಸಬೇಕು. ಯಾಕಂದ್ರೆ ಇದು ಪಕ್ಷ ಏನದಪ್ಪ ಅಂತಂದ್ರೆ ಜಾತೀಯತೆ ಜನತಾದಳ. ನಾವು ಮೊದಲಿದ್ರ ಅರ್ಥ ಮಾಡ್ಕೋಬೇಕು. ಜಾತೀಯತೆ ಜನತಾದಳ ಪಕ್ಷ. ತಾವು ಯಾರಿಗೆ ಸಲಹೆ ಸೂಚನೆ ಕೊಡ್ತಿದ್ರೆ ನಮ್ಮ ರಾಜ್ಯ ನಾಯಕರದಾರ ಇಲ್ಲಿ ನಾನಾಗೌಡ ಸಾಹೇಬರು ಬಂದಾರ, ತಮ್ಮನ್ನು ಕೇಳಲಿಕ್ಕೆ ಬಂದಾರ. ನಮ್ಮನ್ನು ಕೇಳಿ ಏನಂದ್ರೆ ನಮ್ಮ ಪಕ್ಷದ ಉದ್ದೇಶಗಳು ಏನದಾವ, ಪಕ್ಷ ಹ್ಯಾಂಗೆ ಸಂಘಟನೆ ಮಾಡಬೇಕು ಅವರು ನಾವು ಅದನ್ನು ತಿಳಿದಟ್ಟು ಹೇಳ್ತೀವಿ. ತಾವು ಯಾರ್ಯಾರೇ ಅಪೇಕ್ಷೆ ಪಟ್ಟವರು ಯಾರ್ಯಾರೇ ಮಾತಾಡ್ತಿದ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಸಂಬಂಧ ಪಿ ಡಿ ಪಟ್ನ ಕಡೆಯಿಂದ ತಾವು ಯಾರ್ಯಾರು ಮಾತಾಡಿದ್ರೆ ಮೈಕ್ ತೊಗೊಂಡು ಮಾತಾಡ್ಬೋದು. ಇಲ್ಲಿ ಬಂದು ನಿಂತು ನಮ್ದು ಕೇಳಿ ತಂದೆ ಹಲೋ ನೂತನವಾಗಿ ಜೆಡಿಎಸ್ ಪಕ್ಷಕ್ಕೆ ಸದಸ್ಯತ್ವ ಮಾಡಿಕೊಳ್ಳೋ ಕುರಿತು ಚಾಲನೆ ಕೊಡಲಿಕ್ಕೆ ನಮ್ಮ ರಾಜ್ಯ ಜನತಾದಳದ ಉಪಾಧ್ಯಕ್ಷರು ಆಗಮಿಸಿದ್ದಾರೆ. ಸನ್ಮಾನ್ಯ ನಾನಾಗೌಡರಿಗೆ ನಾನು ಈ ತಾಲೂಕಿನ ಪರವಾಗಿ ನಮ್ಮೆಲ್ಲ ಮುಗ್ಧ ಜನರ ಪರವಾಗಿ ತಮ್ಮನ್ನು ವೆಲ್ಕಮ್ ಮಾಡ್ಕೊತಾ ಇದ್ದೀವಿ. ತಮ್ಮ ಶುಭ ಕೈಯಿಂದ ಇವತ್ತಿನ ದಿವಸ ಚಾಲನೆ ಪಟ್ಟಿ ಸದಸ್ಯತ್ವ ನೋಂದಣಿ ಮಾಡಲಿಕ್ಕೆ ತಮ್ಗೆ ನಾವು ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಅದೇ ಥರ ನೂತನವಾಗಿ ತಡವರ್ಗದ ಅಧ್ಯಕ್ಷರಾದಂಥ ನಮ್ಮ ಅಕ್ಕ ಆದಂಥ ಸುನಂದಕ್ಕ ಅವರಿಗೇನು ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೂ ವೇದಿಕೆ ಮೇಲೆ ಎಲ್ಲ ಆಸೀನರಾದಂಥ ಗೌರವಿತ ಗಣ್ಯರೇ ಹಾಗೂ ಭಾವಿ ಶಾಸಕರ ಬೇಡಿ ಪಟ್ಟಿದ್ದೆ. ಇವತ್ತಿನ ದಿವಸ ನಾವು ಸದಸ್ಯತ್ವ ನಾವು ವಿಷಯನೇ ಸದಸ್ಯತ್ವ ಹ್ಯಾಂಗ್ ಮಾಡ್ಕೋಬೇಕು, ನಾವು ಏನು ಮಾಡ್ಬೇಕು, ಸದಸ್ಯತ್ವ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಹೊಸ ಮನುಷ್ಯಗೆ ನಾವು ಹಳಿ ಮನುಷ್ಯ ಅದೀವಿ, ನಾವು ಅವ್ರಿಗೂ ಮಾಡ್ಕೊಂಡು ಇದ್ದಿದ್ದಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ನಾವು ಮನೆಗೆ ಹೋಗಿ ಅವ್ರಿಗೆ ಅಪ್ರೋಚ್ ಆಗಿ ಹಣ ಒಂದು ಈ ಸಲ ಎಷ್ಟಿದ್ರೆ ನಾವು ಬಿಡಿ ಪಟ್ಟಿ ಗೆಲ್ಸೋದದ, ಜೆಡಿಎಸ್ ಪಕ್ಷಕ್ಕೆ ಗೆಲ್ಸೋದದ, ನಿಮ್ಮ ಪರವಾಗಿ ಸಾರ್ವಜನಿಕರ ಪರವಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವ ನಮ್ಗೆ ಬೇಕಾಗ್ಯದ. ಅದಕ್ಕಾಗಿ ನೀವು ನಮ್ಮ ಜೆಡಿಎಸ್ ಪಕ್ಷಕ್ಕೆ ಸೇರ್ಕೋರಿ. ಈ ಪಕ್ಷದ ಏನಾದ್ರು 10 ರೂಪಾಯಿ ಅದರದ್ದು ಸದಸ್ಯತ್ವ ತಿಳಿಸಿದ್ದಿ, ದಯವಿಟ್ಟು ತಾವೆಲ್ಲ ನಮ್ಮ ಜೊತೆ ಸೇರಿ ಒಬ್ಬರೇ ಸದಸ್ಯರಾದ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ಮಾಡಬೇಕು, ಅಣ್ಣ ನಿಮ್ಮಿಂದ ಎಷ್ಟು ಮಂದಿ ಮಾಡಿಸ್ತೀವಿ, ಮಿನಿಮಮ್ 2 ಮಂದಿಗೆ ಮಾಡಿಸ್ತೀವಿ. ಮಾತಾಡ್ತೀವಿ ಮಿನಿಮಮ್ ಹೇಳ್ತೀವಿ. ಒಬ್ಬ ಸಿದ್ದು ಅಣ್ಣ ಅದಪ್ಪ ಅಂತಂದ್ರೆ ಸಿದ್ದು ಅಣ್ಣ ಒಂದು 2 ಮಂದಿ, ಅವ್ರು 2 ಮಂದಿ ಕೂಡಿ ಅವ್ರು 4 ಮಂದಿ ಕೊಡಿಸ್ಬೇಕು. ಹಂಗೆ ಮಾಡ್ಕೊತ ಹೋದ್ರೆ ಸದಸ್ಯತ್ವ ಆಗ್ತದೆ. ಮತ್ತೊಂದು ಇದು 25 ಒಂದು ಇದರೊಳಗೆ 25 ಇದು ಅದಾವ. ಇದು ನಮ್ಗೆ ಭಾಳ ಭಾರಿ ಇಲ್ಲ. ದಯವಿಟ್ಟು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಬ್ಬೊಬ್ರು ನಾವು ಮಾಡ್ಲಿಕ್ಕೆ ಸಾಧ್ಯ ಮಾಡ್ಬೇಕಂದ್ರೆ ಈ ಟೈಪ್ ಮಾಡಬೇಕು. ಒಬ್ರಿಗೆ ಪ್ರೀತಿಯಿಂದ ಭೇಟಿ ಆಗಬೇಕು, ಚಾಯ್ ಕುಡಿಸ್ಬೇಕು, ಅವ್ರ ಮನ್ಯಾಗ ಲೇಡೀಸ್ನು ಮಾಡ್ಬೇಕು. ಮತ್ತು ಜಾಸ್ತಿ ನಾವು ಲೇಡೀಸ್ಗೆ ಆದ್ಯತೆ ಕೊಟ್ಟರು ಭಾಳ ಚಲೋ ಆಗ್ತದೆ. ನಾವೆಲ್ಲ ಯುವಕರು ಮಾಡುವಂಥದ್ದು ಕೆಲಸ ಅದ. ಮಾಡ್ಲಿಕ್ಕೆ ಏನು ದೊಡ್ಡ ಮಾತಿಲ್ಲ. ನಾವು ಎಕ್ದಮ್ ಪಟಕನಿಗೆ ಆಗಲಿ ಇಷ್ಟೆಲ್ಲ ಬಂದವ್ರು ಏನು ಮಾಡ್ಬೇಕು ಅಂತ ಏನಿಲ್ಲ. ಸದಸ್ಯತ್ವ ಆಗ್ಬೇಕಪ್ಪ, ನಮ್ಮ ವ್ಯಕ್ತಿತ್ವನ ಹಂಗಿರ್ಬೇಕು, ನಮ್ಮ ವ್ಯಕ್ತಿತ್ವ ಹಂಗಿರ್ಬೇಕು. ಎಷ್ಟೊಂದು ನೀವು ಮಾಡ್ಲಿಕ್ಕೆ ಭಾಳ ಸಾಧ್ಯ. ಮತ್ತೊಂದು ನಂದು ಜಾತಿನ ಮಾಡ್ತೀವಿ ಅಂತ ಏನಿಲ್ಲ. ನಾವು ಬೇರೆ ಬೇರೆ ಜಾತಿನೂ ಮಾಡ್ಲಿಕ್ಕೂ ನಮ್ಗೆ ಸಾಧ್ಯ. ನಾವಿಲ್ಲ ಇಷ್ಟೆಲ್ಲ ಬಂದಿಪ್ಪ ಅಂದ್ರೆ ಭಾಳ 200-300 ಜನ ಬಂದೀವಿ. ನಾವು 200-300 ಜನ ನಮ್ಗೆ ಭಾಳ ಭಾರಿ 34,000 ಸದಸ್ಯತ್ವ ಮಾಡ್ಲಿಕ್ಕೆ ಸಾಧ್ಯ ಅದ. ಮಾಡ್ಬೇಕಂದ್ರೆ ಪ್ರೀತಿಯಿಂದ ಅವ್ರು ಬರಿಬೇಕು, ಅವ್ರು ಕೊಡ್ಕೋಬೇಕು. ಅದು 10 ರೂಪಾಯಿ ಅದ. ಆದ್ರೆ 10 ರೂಪಾಯಿ ಸದಸ್ಯತ್ವ ನಾವು ಮಾಡ್ಕೋಬೇಕಂದ್ರೆ ಅವ್ರಿಗೆ 50 ರೂಪಾಯಿ ನಾವು ಖರ್ಚು ಮಾಡ್ಬೇಕು. ಅಣ್ಣ ಬರ್ರಿ ಸ್ವಲ್ಪ ಅವ್ರು ಬಂದು ಕೂತ್ರಪ್ಪ ಅಂದ್ರೆ ಅಣ್ಣ ನೀವೊಂದು ಮಾಡಿದ್ರಿ ಮತ್ತೆ ನಿಮ್ಮ ದೋಸ್ತ ಯಾರು ಅದಾರೇನ್ರಿ ಅವ್ರಿಗೆ ಕರಿಯಲ್ಲ, ಫೋನ್ ಹಚ್ಚಿ ಪಟಕೆ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಅವ ಹೊಲ್ದಾಗ ಸೆಕೆಂಡ್ ಕುತ್ಕೊಂಡು ಹೋಗ್ಬಿಡ್ನಲ್ರಿ ಬಂದು ಮಾಡಿದ ಅವ್ರಿಗೆ ಮನವೊಲಿಸಿ ಸುಮ್ಮನೆ ನಾಮಕಸ ಮಾಡ್ಕೋಬೇಡ. ಸದಸ್ಯತ್ವ ಹಿಂಗೆ ಮಾಡಬೇಕು. ಅವರು ಆ ಸದಸ್ಯರು ನಮ್ಮ ಬಳಿ ಕೆಲಸ ಮಾಡಬೇಕು. ನಾವು ಮಾಡಿದ್ರೆ ಬಿಡಿ ಪಟ್ಟಿಗೆ ಅದಕ್ಕೆ ಫಲ ಸಿಗುತ್ತೆ. ಅದಕ್ಕಾಗಿ ಅವ್ರಿಗೆ ಪ್ರೀತಿಯಿಂದ
ಒಬ್ಬರ ಮನೆ ಭೇಟಿ ಆಗಿ ಅವ್ರ ಮನೆಗೆ ಹೋಗಿ ಅಬ್ಬರ ಇದ್ರೆ ಮನ್ಯಾಗ ಅಣ್ಣ ಅದನ್ನ ಯಶವಂತ ಅಣ್ಣ ಅದೇನೇನ್ರಿ ಅದನ್ನ ಬರೀ ಏನ್ರಿ ಒಳಗೆ ಕರಲ್ಲ ನಾವು ಈ ತರ ಬಂದೇವಂತಂದ್ರೆ ಬರ್ರಿ ಅಣ್ಣ ಬರ್ರಿ ಚಾ ಕುಡ್ರಿ ನೀರು ಕುಡ್ರಿ ಅಂತಾರೆ. ಅವಾಗ ಏನದ ಸೊಕಾಸ್ ಸಿದ್ಧಾಂತ ಸದಸ್ಯತ್ವ ಅಭಿಯಾನ ನಡೆದ್ರಿ JDS ದಯವಿಟ್ಟು ನಿಮ್ಮ ಮನ್ಯಾಗ ಎಲ್ಲ ಮನೆ ಮುಗಿಸಿ ಎಲ್ಲ ಕೂಡಿ ಇದ್ದಿದ್ದು ಆದ್ರಪ್ಪ ಅಂತಂದ್ರೆ ನಾವೆಲ್ಲ ಕಾರ್ಯಕರ್ತರು ಕೂಡಿ ಏನದ ನಿಮ್ಗೆ ಯಾವುದೇ ಕೆಲಸ ಇರ್ಲಾಕ ಏನು ಇರ್ಲಾಕ ಪಿಂಚಣಿ ಇರ್ಲಾಕ ಏನು ಸಮಸ್ಯೆ ಆಗ್ಲಾಕ ಪೊಲೀಸ್ ಆಗ್ಲಾಕ ನ್ಯಾಯ ಆಗ್ಲಾಕ ನಿಮ್ಗೆ ಎಲ್ಲಿ ಹರಣ ಇದ್ದಾಗ ನಮ್ಮ JDS ಪಕ್ಷದವ್ರು ನಾವು ಬಂದು ನಿಂತಿರೋಣ ಮನೆ ಬಂದು ನಿಲ್ಲಿಸ್ತೀವಿ. ಈಗ ನಾವು ಮನ್ಯಾಗ ಸ್ವಲ್ಪ ಕಾಂಗ್ರೆಸ್ದಾಗ ಇದ್ದೀವಿ ಒಂದು ಅರ್ಧ ಕಾಂಗ್ರೆಸ್ದಾಗ ನಾಲ್ಕು ಅರ್ಧ ನಮ್ಗೆ ಪೂರ್ತಿ ಆ ಕಡೆ ಮಾಡ್ತೀರಿ ಅಂತ ಮನವೊಲಿಸ್ಬೇಕಾಗ್ತದೆ. ಹಂಗಾಗಿ ನಾವು ಮನವೊಲಿಸಿದ ಅವ್ರಿಗೆ ಸದಸ್ಯರು ತಗೋಬೇಕಾಗ್ತದೆ. ನಮ್ಗೆ ದೊಡ್ಡ ಮಾತು ಹೇಳಿದ್ರು ನಾವೆಲ್ಲ ಮಾಡಿದವ್ರಿದ್ದೀವಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ತಮ್ಮೆಲ್ಲ ಇಲ್ಲಿ ಸದಸ್ಯತ್ವ ಅಭಿಯಾನ ನಾನಾ ಕೊಡೋ ಕೈ ಎಷ್ಟಂಗ ಆಗ್ಯದಪ್ಪ ಅಂದ್ರೆ ಅದು ಯಾವಾಗಲೂ ಫೇಲ್ ಆಗತ್ತೆ. ಯಾಕಂದ್ರೆ ಆ ಕೈನ ಹೆಂಗೆ ಅವ್ರ ಕೈ ಯಾವಾಗಲೂ ಆ ಕೈ ಏನದ ಈ ರಾಜ್ಯದಾಗ ಬಹಳಷ್ಟು ಮಂದಿ ಹಣಿಬಾರ್ ಬಂದಿದ್ದ ಕೈ ಅದಾವ. ಆ ಕೈ ಎರಡು ಕೈ ಕಾಲ ದೇಹ ಎಲ್ಲ ಕೂಡಿ ಇಲ್ಲಿ ನಮ್ಮ ಬಿಡಿ ಪಾಟಿ ಬಂದದಪ್ಪ ಅಂತಂದ್ರೆ ಅದು ನಮ್ಮ ಭಾಗದಾಗ ನಮ್ಮ ಸ್ವಾತಂತ್ರ್ಯರು ನಮ್ದು ಇದು ಚಲೋ ಅದಂತಂದಾಗ ಸ್ವತಃ ಬಂದಾಗ ಇದರ ಸಂಬಂಧ ಬಂದಾರ. ಪಾಪ ಅವರು ಮೊನ್ನೆ ಅವ್ರ ತಂದೆಯವ್ರ ಪುಣ್ಯತಿಥಿ ತಾಯಿಯವ್ರದ್ದು ಪುಣ್ಯತಿಥಿ ತಂದೆದ್ರಿ ಪುಣ್ಯತಿಥಿಗೆ ನಾವು ಹೋಗಿದ್ವಿ. ನಾವು ಅಣ್ಣ ಹೋಗಿ ಅವ್ರೊಳಗೆ ಭೇಟಿಯಾಗಿ ಅವ್ರಿಗೆ ನಾವು ಇದು ಮಾಡಿದ್ವಿ. ಆದ್ರೆ ಅವಾಗ ಭಾಳ ಸೌಜನ್ಯದಿಂದ ಹೇಳಿದ್ರು ಅವರು ಅಣ್ಣವ್ರ ಇಲ್ಲಿ ನಮ್ಮ ಭಾಗದಾಗ ನಾವೆಲ್ಲ ಮನಸ್ಸು ಮಾಡಿದ್ರೆ ಒಂದು 3-4 ಮೇಲೆ ಮಾಡ್ಬೋದು JDS ಮತ್ತು ಅತಿಯಾಗಿ ಬಹಳಷ್ಟು ಬಿಡಿ ಪಟ್ಟು ಎಲ್ಲೇ ಭಾಳ ಕಾಳಿ ಅದು ಸ್ವಲ್ಪದಾಗ ಹೋಗ್ಯದ್ರಲ್ಲಿ ನಾವೇನಾದ್ರು ಮಾಡಬೇಕಿತ್ತು. ನಾವು ಮಾಡಿದಷ್ಟು ಮಾಡಿದ್ವಿ ಇನ್ನಾಯ್ತು ಮಾಡಬೇಕಿತ್ತು. ಏನಾದ್ರೂ ಆಗಲಿ ನಾನು ಮಾಡಬೇಕಿತ್ತು ನಾನೇ ಮಾಡಿಲ್ಲ ಅಂತ ತಮ್ಮ ಪಾಪ ಹಾಕೊಂಡ್ರು. ಹಂಗೆ ಗೌಡ್ರೆ ನೀವು ಎಷ್ಟು ಮಾಡ್ಬೇಕಂತ ಮಾಡಿ ಹಣಿಬಾರ್ದು ಬೇಕಲ್ಲ. ಯಾಕಂದ್ರೆ ಒಂದು ಯಾವುದೇ ರಾಜಕೀಯವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಏನಂದ್ರೆ ನಾವು ಹಿಂದುಳಿದ ಮಂದಿ ಅಧ್ಯಕ್ಷ ಮಾಡ್ಬೇಕಂದ್ರೆ ಭಾಳ ಮಂದಿ ಶಾಸಕ ಮಾಡ್ಬೇಕಂದ್ರೆ ಭಾಳ ವಿಚಾರಗಳು ಅದಾವ. ಹಾಗಾಗಿ ನೀವು ನೇತೃತ್ವ ತಗೊಂಡಾಗ ಮುಂದಿನ ಎಲೆಕ್ಷನ್ ಒಳಗೆ ನಮ್ಮ ಸದಸ್ಯತ್ವ ಎಷ್ಟನ್ನು ನಾವೆಲ್ಲ ಮಾಡಿ ತೋರಿಸ್ತೀವಿ. ನಾವು ಮಾಡಿ ತೋರಿಸಿದಕ್ಕಾಗಿ ತಾವು ಬಂದೆಲ್ಲ ಮುಂದೆ ನಿಂತು ಇದಕ್ಕೆ ಹೊಣೆಗಾರಾಗಿ ಮುಂದೆ ನಿಂತು ಒಂದು ಹಿರಿಯ ಹಣ್ಣಾಗಿ ಒಂದು ಸಣ್ಣ ತಮ್ಮ ಗೆಲ್ಲಿಸುವ ಕೆಲಸ ಮಾಡಿದ್ರೆ ಅವ್ರು ಇಷ್ಟು ಬಿಡಿ ಪಟ್ಟು ಎಟ್ಟು ಶಾಸಕರಾಗಿ ಸಾಧ್ಯ. ಈ ಭಾಗದ ರಾಜಕಾರಣ ಅರ್ಥ ಮಾಡ್ಕೊಳಕ್ಕೆ ದಿನ ಮಾಡ್ಕೊಂಡಿಲ್ಲ ನಂಗೆ ಅನಿಸ್ತದೆ. ಯಾಕಂದ್ರೆ ಒಂದು ಸೂಕ್ಷ್ಮ ಜೀವಿ ಇದ್ದೀವಿ ನೀವು. ಆ ಸೂಕ್ಷ್ಮ ಜೀವಿ ಹೇಳಿ ನಮ್ಮಲ್ಲಿ ಬಂದಾರಪ್ಪ ಅಂದ್ರೆ ನಮ್ಗೆ ಭಾಳ ಖುಷಿಯಾಗಿದೆ. ಅತಿ ಸೂಕ್ಷ್ಮವಾಗಿ ಗಮನಿಸಿ ಈ ಮತಕ್ಷೇತ್ರ ಒಳಗೆ BD ಪಾಟೀಲ್ ಗೆಲ್ಲಿಸ್ಬೇಕಂದ್ರೆ ಏನು ಮಾಡಬೇಕು. BD ಪಾಟೀಲ್ ಅವ್ರ ಒಳ್ಳೆತನ ಅಂತ ಅದೇ ಅಲ್ಲ, ನಾವು ಅದ್ರ ಬಗ್ಗೆ ಏನು ಹೇಳಲ್ಲ. ಆದ್ರೆ BD ಪಾಟೀಲ್ ಎಲ್ಲಿ ಎಡುವಲಾಕತ್ತಾರ, ಎಲ್ಲಿ ಅವ್ರು ಫೇಲ್ಯೂರ್ ಆಗ್ಲಾಕತ್ತಾರ ಅವ್ರ ಮುಖ ಅವ್ರಿಗೆ ಕಾಣಲ್ಲ. ನಿಮ್ಮ ಮುಖ ನಿಮ್ಗೆ ಕಾಣಲ್ಲ, ನಿಮ್ಮ ಮುಖ ನನ್ಗೆ ಕಾಣ್ತದ, ನನ್ನ ಮುಖ ನಿಮ್ಗೆ ಕಾಣ್ತದ. ಹಾಗಾಗಿ BD ಪಾಟೀಲ್ ನೀವು ಒಂದು ಕರಡಿಯಾಗಿ ಕೆಲಸ ಮಾಡಿದ್ರೆ BD ಪಾಟೀಲ್ ಶಾಸಕರಾಗ್ಲಿಕ್ಕೆ ಸಾಧ್ಯ. ಮತ್ತೊಂದು BD ಪಾಟೀಲ್ ಏನದ ಒಂದು ಸಾಮಾನ್ಯ ಮನುಷ್ಯ, ನೀವು ಕರೆದ್ರಪ್ಪ ಅಂತ ಬಂದಿರ್ತಾರೆ. ಸ್ಟೇಟಸ್ ಮೇಂಟೈನ್ ಮಾಡುವಂಥದ್ದು ವ್ಯಕ್ತಿತ್ವ ಅವ್ರ ಬಲ್ಲಿಗಿಲ್ಲ. ಅದಕ್ಕೆ ಅವ್ರಿಗೆ ನಾವು ಶಾಸಕ ಮಾಡ್ತೀವಿ. ಇವತ್ತಿನ ದಿವಸ ಒಬ್ಬೊಬ್ಬರು ಯಾರೇ ಶಾಸಕರಾಗಿದ್ದಾರೆ ಅವ್ರ ಬಗ್ಗೆ ಅದು ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾಗಿ ನಾ ಹೇಳಿ ನಮ್ಮ ಅಭ್ಯರ್ಥಿ ಬೇರೆ ಕೆಲಸ ಸರಿಯಾದ. ಆದ್ರೆ BD ಪಾಟೀಲ್ರಿಗೆ ಭಾಳ ಮಂದಿ ಏನು ಮಾಡ್ತಾರೆ 60 ಸಾವಿರ ಕೊಟ್ಟು ಬಿಟ್ಟು ಅಂತ ಹೇಳಿ BD ಪಾಟೀಲ್ ಗೆಲುವಾದ ನೀವು ಒತ್ತಾಯಿಸಿ ಆಗಬೇಕು. ನಾವೇನು ಮಾಡಬೇಕು, 60,000 ಜನ ಇರ್ತಾರೆ, ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಬೇಕು, ಇನ್ನ ಜನರ ಮ್ಯಾಗ ಉಪಕಾರ ಮಾಡಬೇಕು, ಬೇರೆ ಬೇರೆ ಜಾತಿಯವರಿಗೆ ಸೆಳೆಯುವ ಕೆಲಸ ಮಾಡಬೇಕು, ಬೇರೆ ಬೇರೆ ಜಾತಿಯವರಿಗೆ ಉಪಕಾರ ಮಾಡಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ಅಂದಾಗ BD ಪಾಟೀಲ್ ಜನ ಬಂದು ಒಲವು ತೋರಿಸ್ತಾರೆ. BD ಪಾಟೀಲ್ ಕೆಟ್ಟ ಚುಚ್ಚಿ ಬರ್ಬೇಕಂದ್ರೆ ಅಯ್ಯೂ ನಾಟಿಕರಿಂದ ಬರ್ಬೋದು, ಯಶವಂತರಾಜದಿಂದ ಬರ್ಬೋದು, ಯಶವಂತರಾಜದಿಂದ ಬರ್ಬೋದು. ಆದ್ರೆ ನಾವು ಅಯ್ಯೂ ನಾಟಿಕರ ಯಶವಂತರಗೌಡರು ಯಶವಂತರಗೌಡರು ಅಂದ್ರೆ MLA ನಮ್ಮ ಯಶವಂತರಗೌಡರು ಇದ್ದಾರೆ. ದಯವಿಟ್ಟು ತಾವು ತಿಳಿಯಕ್ಕೆ ಬರ್ಬೇಡಿ, ನಾವು ಅವ್ರಿಗೆ ಅದೇ ಇರ್ತೀವಿ. ಹಾಗಾಗಿ ನಾವೆಲ್ಲ ಕೂಡಿ ಕೆಲಸ ಮಾಡಿದಾಗ BD ಪಾಟೀಲ್ ಶಾಸಕರ ಆಗೇ ಸಾಕಾಗ. ಮತ್ತು ಅಯ್ಯೂ ನಾಟಿಕರ ಹೊಲಸ್ ಕೆಲಸ ಮಾಡೋದಂದ್ರೆ BD ಪಾಟೀಲ್ ಹೋದ ಅಲ್ಲ, ಅವರೆಲ್ಲ ಮಂದಿ ಅವೆಲ್ಲ BD ಪಾಟೀಲ್ ಮಂದಿ ಸರಿಯಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರು ನಾವೇನಾದ ಕಾರ್ಯಕರ್ತರನ್ನ ನಾವು ಒಳ್ಳೆ ಕೆಲಸ ಮಾಡಬೇಕು, ಜನರ ಮೇಲೆ ಉಪಕಾರ ಮಾಡಬೇಕು, ಜನರ ಸೇವೆ ಮಾಡಬೇಕು. ಅಂದಾಗ BD ಪಾಟೀಲ್ ಶಾಸಕರಾಗ್ಲಿಕ್ಕೆ ಸಾಧ್ಯ ಇದೆ. BD ಪಾಟೀಲ್ ಈ ಮತಕ್ಷೇತ್ರದ 3 ಲಕ್ಷ ಮಂದಿ ಜನರಾಗಿ ನೋಡಕ್ಕೆ ಅವ್ರಿಗೆ ದೇವರಿಲ್ಲ. ಅವ್ರು ನಮಗೂ ಸರಿ ಸಮಾನ ಮನುಷ್ಯ, ಆದ್ರೆ ವಿಶೇಷ ವ್ಯಕ್ತಿ ಆದ. ಒಂದು ಹಿಂದುಳಿದ ವರ್ಗದಿಂದ ನಾವು ಕಾಶ್ಮೀರದಿಂದ ಆಗಿ ಒಂದು 61,000 ವೋಟ್ ತಗೋಬೇಕಂದ್ರೆ ಸಾಧ್ಯ ಇಲ್ಲ. ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೇಕಂದ್ರೆ 70 ವರ್ಷ ಬೇಕು. ಗೌರವ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೇಕಂದ್ರೆ 70 ವರ್ಷ ಬೇಕು. 70 ವರ್ಷದೊಳಗೆ ಅದೇ ಒಂದು ಸಲ ಹಿಂಗಾಗಿತ್ತು, ಅದು ಪೀರಿಯಡ್ ಮುಂದೆ
ಬಿ ಡಿ ಪಾಟೀಲ್ ಶಾಸಕ ಮಾಡ್ಬೇಕಂದ್ರೆ 2 ಸಲ ಬಿದ್ದು ಕಾಪಿ ಬೆಳ್ಯಾಕ ಹೋಗ್ಬೇಡ್ರಿ. ನಾವು ಎಷ್ಟು ಮಾಡ್ಬೇಕು ಸಾಧ್ಯ ಅದಕ್ಕೆ ನಾವು ಮಾಡೀವಿ. ದೇವ್ರಿಗೆ ಸಾಕ್ಷಿಟ್ಟು ಮಾಡಿ ದೇವರಂತ ಮಂಚಾಗಿ ಮಾಡೀವಿ. ಅದನ್ನ ಇದುವಾಗಲ್ಲ ಈ ಸಲ ಎಷ್ಟೊತ್ತಿದ್ರು ಬಿ ಡಿ ಪಾಟೀಲ್ ಶಾಸಕರ ಮಾಡ್ಬೇಕಾಗ್ಯದ. ಆಗ್ತಾರಂತ ನಾ ಹೇಳಲ್ಲ, ಮಾಡ್ಬೇಕಂದ್ರೆ ನಮ್ಮ ಸಲ ಅವಾಗ ನಾವು ಮಾಡಿದಾಗ ಏನಂದ್ರೆ ಎಷ್ಟೊತ್ತಿದ್ರು ಬಿ ಡಿ ಪಾಟೀಲ್ ಶಾಸಕರಾಗ್ತಕ್ಕ ನಾವು ದುಡಿಬೇಕಾಗ್ಯದ. ಬಿ ಡಿ ಪಾಟೀಲ್ ದುಡಿಬೇಕಂದ್ರೆ ನಾವು ಏನ್ ಮಾಡ್ಬೇಕಂತ ಸದಸ್ಯರ ಅಭಿಯಾನ ಅದಲ್ಲ, ಇದು ಬುಕ್ ಬಂದು ಮನ್ಯಾಗ ಕಾಡಬಾರ್ದು. ಪ್ರತಿಯೊಂದು ಒಂದು ಓಟ್ ಏನ್ ಮಾಡಿಸ್ತಿರಲ್ಲ ಅದು ಬಿ ಡಿ ಪಾಟೀಲ್ ಸಂಬಂಧ ಶಾಸಕರು ಮಾಡೋ ಸಂಬಂಧ 101 ಆದಾಗ ಬಿ ಡಿ ಪಾಟೀಲ್ ಶಾಸಕರಾಗ್ತಾರೆ. ಆ ಒಂದು ಏನು ಓಟ್ ಅದ ಇದ್ರಾಗಿರ್ತದೆ. ನಾ ಏನ್ ಹೇಳಿದ್ದೀನಿ ಗೊತ್ತೇನ್ರಿ, 100 ಓಟ್ ತಗೊಂಡ್ರೆ ಬಿ ಡಿ ಪಾಟೀಲ್ ಶಾಸಕ ಆಗಲ್ಲ. 101 ಓಟ್ ತಗೊಂಡಾಗ ಬಿ ಡಿ ಪಾಟೀಲ್ ಶಾಸಕ ಆಗ್ತಾರಂದ್ರೆ ಪ್ರತಿ ಒಂದು ಓಟ್ ಇಂಪಾರ್ಟೆಂಟ್ ಅದ. ಬಿ ಡಿ ಪಾಟೀಲ್ ಓಟ್ ನಾವು ರಜೆ ಇದ್ದೀವಿ. ಹಾಗಾಗಿ ತಮಗೆ ನಾನು ವಿಶೇಷವಾಗಿ ಹೇಳಾಕಿದ್ದೀನಿ, ಈ ಸಲ ನಾವೆಲ್ಲ ಜಾತಿದವ್ರು ಕೂಡಿ ಏನದ ಸದಸ್ಯತ್ವ ಅಭಿಯಾನ ನಡೆಸಿ ಏನದ ಮ್ಯಾಕ್ಸಿಮಮ್ ಸದಸ್ಯತ್ವ ಮಾಡಿಕೊಂಡು ಹಾಗೆ ನಾವು ಬೆಂಗಳೂರದಾಗ ತೋರಿಸ್ಬೇಕಾಗ್ತದೆ. ನಾವು ಕೆಲಸ ಮಾಡಾಕತ್ತೀವಿ, ಬಿ ಡಿ ಪಾಟೀಲ್ ಟೀಮ್ ಬಿ ಡಿ ಪಾಟೀಲ್ ಕೆಲಸ ಮಾಡಾಕ್ತಾರಂತ. ದಯವಿಟ್ಟು ನಾವು ವಿಶೇಷವಾಗಿ ಸುಮ್ಮನೆ ತೊಗೊಂಡು ನಾಮಕಸ ತೊಗೊಂಡು ನೋಡಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಸ್ವಲ್ಪ ಅಡ್ಡಾಡಿ ಪ್ರೀತಿಯಿಂದ ಎಲ್ಲ ಮನೆಗೆ ಅಡ್ಡಾಡಿ, ನಿಮ್ಮ ದೋಸ್ತರಿಗೆ ಅಡ್ಡಾಡ್ರಿ, ನಿಮ್ಮ ಬೀಗ್ರಿಗೆ ಅಡ್ಡಾಡ್ರಿ. ನಮ್ಮ ಮತಕ್ಷೇತ್ರದ ಎಲ್ಲ ಮಾಡ್ಕೊಂಡೇನ ಒಂದು ಸದಸ್ಯತ್ವ ಅಭಿಯಾನ ಮಾಡಿ ಅವ್ರಿಗೆ ಕೊಡೋದು. ಮತ್ತೊಂದು ವಿಶೇಷವಾಗಿ ನಾನು ನಾನಾಗೌಡರಿಗಾಗಲಿ ಬಿ ಡಿ ಪಾಟೀಲ್ ಆಗಲಿ ಒಂದು ಆತ್ಮೀಯ ನಾನು ಒಂದು ವಿಶೇಷವಾಗಿ ಹೇಳಾಕ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಪಾರ್ಟಿ ಏನಂದ್ರೆ ಬಿ ಜೆ ಪಿ ಜೊತೆ ಅಲಯನ್ಸ್ ಆಗೈತಿ. ಬಿ ಜೆ ಪಿನ ಅಲಯನ್ಸ್ ಆಗ್ಯದಪ್ಪ ಅಂದ್ರೆ ಕುಮಾರಣ್ಣವರು ದೇವೇಗೌಡರು ಅಷ್ಟು ಹುಚ್ಚಿಲ್ಲ. ಆ ಪಾರ್ಟಿ ಅಲಯನ್ಸ್ ಆಗ್ಯದಂದ್ರೆ ನಮ್ದು ಏನಾದ್ರು ಫೈದೆ ಆಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಫೈದೆ ಆಗಲಿ ಅಂತ ಸೇರ್ಕೊಂಡ್ರ. ದಯವಿಟ್ಟು ನಮ್ಮ ಸಮಾಜ ಮಂದಿಗೆ ಮುಸಲ್ಮಾನ್ ಸಮಾಜ ಮಂದಿಗೆ ನಾವು ಇವತ್ತೇನು ಹೇಳಬೇಕು ಬಯಸ್ತೀನಪ್ಪ ಅಂತಂದ್ರೆ ಬಹುತೇಕ ನೀವು ತಪ್ಪು ಕಲ್ಪನಾದಾಗಿದ್ದೀರಿ. ಆ ಪಾರ್ಟಿ ಬಿ ಜೆ ಪಿದಾಗ ಹೋಗ್ಯದ ನಮ್ಮ ಮಂದಿಲ್ಲ ಅಂತಂದು ನಿಮಗೂ ಆದ ನನಗೂ ಬಹಳಷ್ಟು ಮಂದಿ ಫೋನ್ ಹಚ್ಚಿ ಕೇಳಾರ. ಆದ್ರೆ ಇದಕ್ಕೆ ನಾನು ಸ್ಪಷ್ಟನೆ ಹ್ಯಾಂಗೆ ಕೊಡ್ತೀನಪ್ಪ ಅಂತಂದ್ರೆ ಮೊನ್ನೆ ಅಣ್ಣವರು ಬಿ ಡಿ ಪಾಟೀಲ್ ಅಣ್ಣವರು ಪೂರ್ವಭಾವಿ ಸಭೆಗೆ ನಿಖಿಲ್ ಕುಮಾರಸ್ವಾಮಿ ಬರಬೇಕು ಹೋಗಿದ್ರು. ಪೂರ್ವಭಾವಿ ಸಭೆ ಕರೆದಿದ್ರು. ಅವಾಗ ಅವರು ಅಲ್ಲಿದ್ರು. ಅವಾಗ ಏನೋ ಕ್ವಶನ್ ಮಾಡ್ತಾರೆ, ಪತ್ರಕರ್ತ ಕ್ವಶನ್ ಮಾಡ್ಯಾರ. ರಾಜುಗೌಡರಿಗೆ ಮಾಡ್ತಾರೆ. ರಾಜುಗೌಡರು ಅಧಿಕೃತವಾಗಿ ಅವರು ನಮ್ಮ ಪಕ್ಷದ MLA ಅದ, ಗುಡ್ ಪರ್ಸನ್. ಅವ್ರಿಗೆ ಹೇಳಿದ್ರೆ ಈಗೆಲ್ಲ ವಿಚಾರಗಳದವ್ರು ನಿಮ್ಮ ಪಕ್ಷ ಏನದ, ಯಾವ ವಿಚಾರ ಮ್ಯಾಗ ನೀವು ಜನರ ಬಗ್ಗೆ ಹೋಗ್ತೀವಿ, ನಿಮ್ಮ ವಿಚಾರಗಳು ಏನದಾವ. ಈಗ ಬಿ ಜೆ ಪಿ ಜೊತೆ ಕೂಡಿರಪ್ಪ ಅಂದ್ರೆ ಅವ್ರ ವಿಚಾರಗಳು ಬೇರೆ ಅದಾವ, ನಿಮ್ಮ ಜಾತಿ ದಳದ ವಿಚಾರಗಳು ಬೇರೆ ಅದಾವ ಅಂತಂದ್ರು. ಅವಾಗ ರಾಜುಗೌಡರು ಅಧಿಕೃತವಾಗಿ ಅವ್ರು ಹೇಳಿದ್ರು, ಏನ್ ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ಪಕ್ಷ ಸಿದ್ಧಾಂತಗಳು ಚೇಂಜ್ ಆಗಿಲ್ಲ, ನಮ್ಮ ಪಕ್ಷ ಸಿದ್ಧಾಂತಗಳು ಚೇಂಜ್ ಆಗುವುದಿಲ್ಲ. ನಾವು ಜಾತಿಯ ಜನತಾದಳ ಬಗ್ಗೆ ನಮ್ಮ ಸಿದ್ಧಾಂತಗಳು ಅದಾವ. ನಾವೆಲ್ಲ ಸಮಾಜದವ್ರಿಗೆ ಕೂಡಿ ಏನದ ನಾವು ತಗೊಂಡು ಹೋಗ್ತೀವಿ. ಅವ್ರ ಸಿದ್ಧಾಂತಗಳು ಬೇರೆ ಅದ, ನಮ್ಮ ಸಿದ್ಧಾಂತಗಳು ಬೇರೆ ಅದ. ಅವ್ರಿಗೆ ಬಿಟ್ಟದ್ದು ಸತ್ಯ. ನಮ್ಮ ಜಾತಿಯ ಜನತಾದಳದಿಂದ ನಾವು ಎಲ್ಲರಿಗೂ ತಗೊಂಡು ಅಲ್ಪಸಂಖ್ಯಾತರಿಗೆ ಆಗಲಿ ಜನರಿಗೆ ತಗೊಂಡು ಹೋಗ್ತೀವಿ ತಗೊಂತ ಮಾತು ಅವ್ರು ಹೇಳ್ಬಿಡೋದು. ಮತ್ತೊಂದು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಸಾಹೇಬರು ಬಂದಿದ್ರು. ಅವಾಗಾದ್ರೂ ಒಂದು ಪ್ರೆಸ್ ರಿಪೋರ್ಟ್ ಅವಾಗ ಅವ್ರಿಗೆ ಕೇಳಿದ್ರು, ಸಾಹೇಬ ಮತ್ತು ಹಿಂಗೆ ಚಂದ್ರ ವಿಷಯಗಳು ಕೇಳಿದಾಗ ಅವರು ಅದೇ ಹೇಳಿದ್ರು, ನಿಮ್ಮ ಪಕ್ಷ ಯಾವ ಸಿದ್ಧಾಂತ ಮ್ಯಾಗ ಜನರ ಮಧ್ಯದಲ್ಲಿ ಹೋಗ್ತೀವಿ ನೀವು, ನಿಮ್ಮ ಪಕ್ಷದ ಏನೋ ಜಾತ್ಯತೆ ಅದ, ಅದು ಬಿ ಜೆ ಪಿದಾಗ ಕೊಡ್ಲಿಪ್ಪ ಅಂತ ನಿಮ್ಮ ವಿಚಾರಗಳು ಏನಂದ್ರು. ಅವಾಗ ಏನಂದ್ರು, ಕುಮಾರಣ್ಣವ್ರು ಹೇಳಿದ್ದು ಮಾತದ ಅವ್ರ ಕಡೆಯಿಂದ ನಾ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಸಿದ್ಧಾಂತಗಳು ಯಾವಾಗಲೂ ಬದಲಾಯಿಸುವುದಿಲ್ಲ, ಬದಲಾಯಿಸಿಲ್ಲ. ಎಲ್ಲ ಕುಟುಂಬದವ್ರಿಗೆ ತಗೊಂಡು ಸರಿ ಸಮಾನವಾಗಿ ಹೋಗ್ತೀವಿ. ಅದು ನಮ್ದು ಅಲ್ಲಿ ಅಲ್ಲಿ ಬೆಂಗಳೂರು ಲೆವೆಲ್ದಾಗ ನಾವು ಏನು ಮಾಡ್ಕೊಳ್ಳೋದು ಅದು ನಾವು ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವಿ. ಅದರಿಂದ ಇಲ್ಲ, ಅದು ಅವರು ಬಿಟ್ಟು ವಿಷಯ. ಅದು ಮಾಡಿದ್ರೆ ನಾವು ಫೈದೇನೇ ಆಗಿದೆ. ಈಗ ನಮ್ಮ ಕುಮಾರಣ್ಣವರು ಏನದ ಅವ್ರು ಸಚಿವರಾಗ್ಯಾರ. ಅವ್ರು ಸಚಿವರಾದ್ರೆ ನಮ್ಮ ಎಲ್ಲ ಪಕ್ಷದವ್ರು ಬಿ ಡಿ ಪಾಟೀಲ್ ಏನು ಕೆಲಸ ತಗೊಂಡು ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಮ್ಮ ಬೆಂದಿನಿಂದ ನಾವು ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಸಮಾಜದಿಂದ ವಿಶೇಷವಾಗಿ ಹೇಳ್ತೀನಿ, ಅವತ್ತು ನಂಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ದಯವಿಟ್ಟು ಕೊಟ್ಟಿಲ್ಲ ಅಂತ ನಾನು ಹೇಳಿಲ್ಲ. ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಸಮಾಜ ಮಂದಿಗೆ, ಹಿಂದುಳಿದ ಮಂದಿಗೆ, ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಹೇಳ್ತೀನಿ, ಈ ಪಕ್ಷ ಸಿದ್ಧಾಂತಗಳು ಅವೇ ಮೊದಲಿನಿಂದ ಅದಾವ. ಮೊದಲಿನ ಸಿದ್ಧಾಂತಗಳು ಜಾತ್ಯದ ಜನತಾದಳನೇ ಅದ. ಹಾಗಾಗಿ ನೀವು ಏನಾದ್ರು ತಪ್ಪು ವಿಚಾರ ಮಾಡ್ಕೊಂಡು ಬಿ ಜೆ ಪಿದಾಗ ಹೋಗ್ಯಾರ, ನಾವು ಅದಕ್ಕೆ ಅದೇನು ತಿಳಿಕ್ರಮ ಮಾಡ್ಕೋಬೇಡಿ. ನಾವು ರಾಜ್ಯ ನಾಯಕರಿಗೆ ನಂಗೆ ಮಾಡಿದ ಒಂದು ಜವಾಬ್ದಾರಿ ಅಂತ ಹೇಳಿ ಯಾವಾಗಲೂ ನಿಮ್ಮ ಜೊತೆ ನಾವು ಇದ್ದೀವಿ. ನಾನಾಗೌಡರು ಅದಾರ, ಬಿ ಡಿ ಪಾಟೀಲ್ ಅದಾರ. ದಯವಿಟ್ಟು ಚೆನ್ನಾಗಿ ಏನಿದ್ರೆ ತಗದ ಹೋಗಾಟ ಏನದ, ನೀವೆಲ್ಲ ಜವಾಬ್ದಾರಿ ಬದಲು ಬಂದ. ನಮ್ಮ ಮಗನ ಬಂದಾರ, ಇರ್ಫಾನ್ ಬಂದಾರ, ಚಾಂದಣ್ಣ ತೆನ್ನಳದಿಂದ ಬಂದಾರ, ನಮ್ಮ ಅಣ್ಣ ಇದರಿಂದ ಅಂಜಗಿದಿಂದ ಬಹಳಷ್ಟು ಜನ ವಿಶೇಷವಾಗಿ ಬಂದಾರ. ಏನೂ ತಲೆ ಖರಾಬ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸದಸ್ಯತ್ವ ಅಭಿಯಾನಗಳನ್ನು ನಾವು ಜಾಸ್ತಿ ಸದಸ್ಯತ್ವ ಮಾಡ್ತೀವಿ. ಮತ್ತೊಂದು ಏನದ, ಬಹಳಷ್ಟು ಮಂದಿಗೆ ಏನೋ ತಾರತಮ್ಯ ಅದ. ನಮ್ಮ
ಅಲ್ಪಸಂಖ್ಯಾತರಿಗೆ ಕಡಿಗಣಿಸ್ಲಾಗ್ತಾರೆ ಅಂತ ಯಾರೇ 2-3-4 ಮಂದಿ ಹೇಳಿದ್ರು. ಹಂಗೆ ತೈಲಿಕ್ಕೆ ಹೋಗ್ಬಿಟ್ರು. ತಲೆ ಕರ್ಕೊಳ್ಳೋ ಖರೀ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮತಕ್ಷೇತ್ರದಾಗ 3 ಲಕ್ಷ ಜನ ಅದ, ಸ್ವಲ್ಪ ತಾರತಮ್ಯ ಆಗಿರ್ತದೆ. ಆದ್ರೆ ಬಿಡಿ ಪಾಟ್ಲ ಆ ಮನುಷ್ಯ ಅಲ್ಲ. ನೀವು ಎಲ್ಲಿ ದೂರ ನಿಂತರು ಬರ್ರಿ ಮೇಡ ಅಂತಾರೆ. ಆದ್ರೆ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ತಲೆ ಖರಾಬ್ ಮಾಡ್ಕೋಬೇಕು ಹೋಗ್ಬಿಡ್ರಿ. ನಾವು ಜನ ನಮ್ಮ ಮನ್ಯಾಗ ನಾವು 10 ಮಂದಿ ಇದ್ರು ತಾರತಮ್ಯ ಆಗ್ತದೆ. ಅಣ್ತಂಬ್ರು ಇದ್ರು ನಾವು ಯಾಕಡೆ ಏನು ಮಾಡ್ತಿರ್ತೀವಿ. ಆ ಮನುಷ್ಯ 3 ಲಕ್ಷ ಜನರಿಗೆ ಮೇಂಟೈನ್ ಮಾಡ್ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ದಯವಿಟ್ಟು ತಾವೆಲ್ಲರೂ ತಾಳ್ಮೆ ತಗೋಬೇಕು. ಶಾಸಕರಾದಾಗ ಏನದ ಅವಾಗ ನಿಮ್ಗೆ ನಡೀತದ ಆಟ. ನಾವು ಬಿಡಿ ಪಡ ನಾವು MLA ತಂದಾಗ ಸ್ವಲ್ಪ ಇದು ತಟ್ಟಿಡಲ್ಲ. ಅವಾಗ ನಮ್ಮ ಭಾಳ ಈಗ ಮನುಷ್ಯ ಅದು 2 ಸಲ ಬಿದ್ದದಪ್ಪ ಅಂದ್ರೆ ಒಂದೇ ಸಲ ಈ ಬಹಳಷ್ಟು ಮಂದಿ ಇದ್ದೀನಿ. ನಾನು ಮುನ್ಸಿಪಾಲಿಟಿಗೆ 2 ಸಲ ಬಿದ್ದೋಗಿದ್ದೀನಿ. 2 ಸಲ ಬಿದ್ದರೆ ಕಬ್ಬ ರೆಡಿನೇ ಐತಿ. ಬರೀ ಮುನ್ಸಿಪಾಲಿಟಿ ಹೇಳಾಕ್ತೀನಿ. ಈಗ MLA 2 ಸಲ ಏನೇ ಅನಿವಾರ್ಯ ಕಾರಣಕ್ಕೆ ಬಿದ್ದಾರೆ. ನಮ್ದೇ ಏನೇನು ತಪ್ಪಾಗಿರ್ಬೇಕು, ಅವ್ರ ಅನಿವಾರ್ಯ ಏನಾದ್ರು ಆಗಿರ್ಬೇಕು. ಮುಂದಿನ ಸಲ ಶಾಸಕರಾಗ್ತಾರೆ. ಆದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾಕಂದ್ರೆ ಒಟ್ಟಿನ ವಿಷಯ ಒಳಗೆ ಆಗಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಸಹಕಾರದಾಗೆ ಅವ್ರು ಶಾಸಕರಾಗ್ತಾರೆ. ದಯವಿಟ್ಟು ತಾರತಮ್ಯ ಮಾಡ್ಕೊಳಕ್ ಹೋಗ್ಬೇಡ್ರಿ, ಶಟ್ಗೋರಿ ಆದ್ರೆ ಬದಲಾಯಿಸ್ಬೇಡ್ರಿ. ನನಗಳು ಸಾಧ್ಯ ನಮ್ಮ ಹಿಂದಿ ಒಳಗೊಂದು ಕಹಾವತ್ ಅದ್ರಿ. ಏನದಪ್ಪ ಅಂತಂದ್ರೆ ನಾರಾಜ್ ವಯಸ್ಸು ಇನ್ಸಾನ್ಕು ಮನಾಸಕ್ತಿ ಅಂತ. ನಾರಾಜಂದ ಶಟ್ಕೊಂಡವ್ರಿ ಅವ್ರಿಗೆ ನಾವು ಏನಾರು ಮಾಡಿ ಇದು ಮಾಡ್ತೀವಿ. ಬದಲೇವೆ ಇನ್ಸಾನ್ಕು ನೈ ಮನಾಸಕ್ತಿ ಅಂತ. ಬದಲ್ ಕ್ಲಾಸ್ ಅಂತ ಮಾಡ್ತೀರ ಅವ್ರಿಗೆ ಏನು ಮಾಡಕ್ ಬರಲ್ಲ. ಆದ್ರೆ ದಯವಿಟ್ಟು ನಿಮ್ ಮತ್ತೊಮ್ಮೆ ಮಗದನ್ನು ಕೈ ಜೋಡಿಸಿ ಹೇಳ್ತೀನಿ, ಬದಲಾಯಿಸ್ಬೇಡ್ರಿ. ನಾರಾಜಾಗಿ ನಡೀತದೆ. ಮತ್ತೆ ಬಿಡಿ ಪಡೆದು ಬಂದು ಕೈ ಕಾಲು ಬೀಳ್ತು ಏನೋ ಬರು ಮಾಡ್ಬೇಡ್ರು ಬರ್ರಿ ಮಾಡ್ಬೇಡ್ರಿ. ನೀವೇ ಇಲ್ಲಿಗಂದ್ರೆ ನೀವೇನು ಬೈದ್ರು ಅದು ಅವರು ಬಸವಣ್ಣ ಇದ್ದಾಗ ಆಯ್ತು ನಂಬರ್ ಅದ ನಡೆಯಿದೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ತದೆ. 2-3 ಸಾವಿರ ನಮ್ಗೆ ಓಟ್ ಹಾಕ್ಯಾರಪ್ಪ. ರೊಕ್ಕ ಕೊಟ್ಟು ಓಟ್ ಹಾಕಿದ್ರೆ ಈ ಮತಕ್ಷೇತ್ರ ಒಳಗೆ ಏಕೈಕ ಮತಕ್ಷೇತ್ರ ಇದ್ರೆ ಇಡೀ ರಾಜ್ಯದೊಳಗೆ ಅದು ಹಿಂಡಿ, ಅದು ಬಿ ಡಿ ಪಾಟೀಲ್ ಪರವಾಗಿ. ಬಿ ಡಿ ಪಾಟೀಲ್ ವ್ಯಕ್ತಿತ್ವ ಭಾಳ ಚಲೋ ಅದ. ಹಿಂದಿನ ನಾಳೆ ಅವರು ಮುಂದಿನ ಸಲ 70 ಶಾಸಕರು ನಾವೆಲ್ಲರೂ ಕೂಡಿ ಮಾಡೋರು. ಅವ್ರು ಆಗ್ತಾರೆ. ನಾರಾಜ್ ಆಗ್ಬೇಡ್ರಿ. ಬರೀ ನಮ್ಗೆ 7-8 ಸಾವಿರ ಓಟ್ ಬೇಕಾದ. ಆ 7-8 ಸಾವಿರ ಓಟ್ ಏನಿಲ್ಲ. ಈ ನಾನಾಗೌಡರು ನಮ್ಮ ಮಧ್ಯದಲ್ಲಿ ಬಂದಾರ. ವಿಶೇಷವಾಗಿ ಬೆಂಗಳೂರಿನಿಂದ ಬಂದಾರ. ಬಿ ಡಿ ಪಾಟೀಲ್ಗೆ ಶಾಸಕ ಮಾಡ್ತೀನಿ ಅಂತ ಅಲ್ಲಿ ಕೂತಿಲ್ಲ. ಅದು ಅವ್ರ ತಾಯಿಯವರ ಪುಣ್ಯತಿಥಿ ಇದ್ದಾಗ ಹೇಳ್ಯಾರ. ಅದು ಎಲ್ಲೇ ಅವರು ಅದನ್ನು ಹೇಳಿದ್ರು, ಇಲ್ಲಣ್ಣ ಅಲ್ಲಿ ಬಂದ್ರೆ ಬರೋಬರೀತಿ ನಾನು ವೈಯಕ್ತಿಕ ಆದ್ರೂ ನಿಮ್ಗೆ ಹೆಲ್ಪ್ ಮಾಡಿ ಒಟ್ಟು ನಿಮ್ಗೆ ಶಾಸಕ ಮಾಡೋದ. ಸ್ವಲ್ಪದಾಗ ಹೋಗ್ಲಾಕತ್ತೀರಿ, ನಮಗೂ ಬೇಜಾರಾಗ್ಲಾಗ್ತದೆ ಅಂತ ಮತ್ತೆ ಹೇಳಾರ. ಹಾಗಾಗಿ ಏನದ ನಾವೆಲ್ಲರೂ ಸದಸ್ಯರಾಗ ಇದು ಅಭಿಯಾನ ಮಾಡಿದಾಗ ಬಿ ಡಿ ಪಾಟೀಲ್ ಶಾಸಕ ಆಗ್ತಾರೆ. ದಯವಿಟ್ಟು ನಿಮ್ಗೆ ಅರ್ಥ ಮಾಡ್ಕೊರಿ. ನಾವು ಮಾತಾಡೋದು, ನಾವು ಲೀಡರ್ಶಿಪ್ ಮಾಡೋದು ಬೇಡ. ಯಾವಾಗ ಆಗ್ತದ ಅವ್ರು ಬಿ ಡಿ ಪಾಟೀಲ್ ಶಾಸಕರಾದ ನಾವೆಲ್ಲರೂ ಮಾಡ್ಬೇಕು. ನಾವೆಲ್ಲ MLA ಯಾವ MLA ಹೇಳ ನೋಡೋಕೆ ಹೇಳ್ರು. ನಾ MLA ಆಗ್ತೀವದವು ಅಂತ ಯಾರು ಹೇಳಿ ಎಲ್ಲಿ ಕೇಳಿರ ಕೇಳ್ರು. ಇದ್ದ ಮೇಲೆ ಸನಿ ಹೋದ್ರೆ ತಳಿಗಿಂದ ಹಂಗ ಪಟಕ ಮಾಡೋದು ಮತ್ತೆ ಕುಂದಿರ್ಬೇಕು. ಈ ಮನುಷ್ಯ ಹಾಗಿಲ್ಲ. ಎಲ್ಲರಿಗೂ ಸ್ಟೇಜ್ ಮೇಲೆ ಕುಂದಿರ್ತಿ ಅಲ್ಲಿ ಕುಂದಿರ್ತಾರೆ. ಅವ್ರ ವ್ಯಕ್ತಿತ್ವ ನಂಗೆ ಅವರು ಮತ್ತೆ ಭಾಳ ಮಂದಿ ಏನು ಮಾಡ್ತಾರೆ ಅಂತ ಅಂತಿರ್ಬೇಕು. ವ್ಯಕ್ತಿತ್ವ ನಂಗೆ ಅದೇನು ಮಾಡಕ್ ಬರಲ್ಲ. ಇಂಥ ವ್ಯಕ್ತಿಗೆ ನಾವು ಶಾಸಕ ಮಾಡಿದ್ರೆ ನಮ್ಗೆ ಎಲ್ಲೇ ಇಲ್ಲಿ ಫ್ಯಾಕ್ಟ್ರಿ ಇದ್ದಂಗೆ ನಮ್ಮ ಶಾಸಕ ನಮ್ಗೆ ಲೀಡರ್ ಮಾಡ್ಲಿಕ್ಕೆ ನಮ್ಮ ಫ್ಯಾಕ್ಟ್ರಿ ಇದ್ದಂಗೆ. ಆ ಫ್ಯಾಕ್ಟ್ರಿಗೆ ನಾವು ಏನದ ಅದಕ್ಕೆ ನಾವು ಸ್ವಲ್ಪ ಮಟೀರಿಯಲ್ ಕೊಡ್ಬೇಕಪ್ಪ ಅಂತಂದ್ರೆ ನಾವು ಓಟಿಂಗ್ ಮುಖಾಂತರ ಅವ್ರ ಶಕ್ತಿ ಬಲ ಪಡ್ತೀವಪ್ಪ ಅಂದ್ರೆ ಅವ್ರು ಶಾಸಕರಾಗ್ತಾರೆ. ಅವ್ರು ಶಾಸಕ ಆದ್ರೆ ನಾವೆಲ್ಲ ಶಾಸಕರಾಗ್ಲಿಕ್ಕೆ ಸಾಧ್ಯ ಅದ. ನಾನು ಭಾಳಷ್ಟು ಮಾತಾಡೋದು ಸ್ವಲ್ಪ ಇನ್ನ ಮತ್ತೇನು ಹೇಳಲ್ಲ. ನಾನು ಇದೇ ಅಭಿಯಾನ ಬಗ್ಗೆ ಒಬ್ಬೊಬ್ರಿಗೆ ಮನೆಗೆ ಹೋಗಿ ನಮ್ಮ ದೋಸ್ತರಿಗೆ, ನಮ್ಮ ಬೀಗರಿಗೆ, ಬಜ್ರಿಗೆ ಹೋಗಿ ಮಾಡಿ ನಮ್ಮ ಮತಕ್ಷೇತ್ರ ಒಳಗೆ ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಈ ಸಲ ಎಷ್ಟಾದ್ರೂ ಮಾಡೋದು ಸ್ವಲ್ಪ ಒಂದು ಸದಸ್ಯತ್ವ ಮಾಡಿ ಅಂತ ನೀಟಾಗಿ ಅವ್ರು ಬರ್ಕೊಂಡು ಅವ್ರ ಮೊಬೈಲ್ ಬರ್ಕೊಂಡು ಅವ್ರ ಇಮೇಲ್ ನಂಬರ್ ಐತಿ. ಅವ್ರಿಗೆ ನಂಬರ್ ಸದಸ್ಯತ್ವ ನಂಬರ್ನೂ ಬರ್ತೈತಿ. ನಂಬರ್ ಟೋಟಲ್ ಅವರೆಲ್ಲ ಇದೆಲ್ಲ ಕುಮಾರಸ್ವಾಮಿ ಅವರು ಭಾಳ ಸೂಕ್ಷ್ಮವಾಗಿ ಗಮನಿಸ್ಲಾಗ್ತಾರೆ. ಪ್ರತಿಯೊಬ್ಬರ ಸದಸ್ಯರಿಗೆ ಬಿ ಡಿ ಪಾಟೀಲ್ಗೆ ಎಷ್ಟು ಮರ್ಯಾದೆ ಅದ ಅಷ್ಟೇ ಮರ್ಯಾದೆ ಆಗ್ತದೆ. ಯಾಕಂದ್ರೆ ಇದು ಅಧಿಕೃತವಾಗಿ ಅದ. ಈ ನಂಬರ್ ಎಲ್ಲ ಅದಾವ. ಹಾಗಾಗಿ ತಮ್ಮೆಲ್ಲರಿಗೂ ನಾವು ಇಲ್ಲಿ ಬಂದವ್ರ ನಾ ಏನು ಮಕ್ಕಳಿಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಾವು ಭಾಳ ಜವಾಬ್ದಾರಿಯಿಂದ ಏನದ ನಾವು ಸದಸ್ಯತ್ವ ಮಾಡಬೇಕು, ಮಾಡಿ ತೋರಿಸ್ತೀವಿ ಅಂತ ನಾನಾಗೌಡರಿಗೆ ನಾವು ಇವತ್ತು ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ಮಾತು ಕೊಟ್ಟು ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.